ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್ 4G ಸೈನ್ಸ್ ಪುಸ್ತಕದ ಲೇಖಕ. ಸ್ನೇಹಿತರೆ, ಮುಂದೆ ಬರಬಹುದಾದಂತಹ ಪಿ ಸಿ ಪರೀಕ್ಷೆಗಾಗಿ VAO ಪರೀಕ್ಷೆಗಾಗಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಹೇಳ್ತಾ ಇದ್ದೆ. ಸಾಕಷ್ಟು ಸ್ಪರ್ಧಾ ಮಿತ್ರರು ಮಾನವನ ಕಣ್ಣು, ಹ್ಯೂಮನ್ ಹೈ ಎಂಬ ಟಾಪಿಕನ್ನು ಎಕ್ಸ್ಪ್ಲೈನ್ ಮಾಡಿ ಅಂತೇಳಿ ಕಮೆಂಟ್ ಹಾಕಿದ್ರಿ. ಹಾಗಾಗಿ ಈ ಒಂದು ಕ್ಲಾಸಲ್ಲಿ ಮಾನವನ ಕಣ್ಣು, ಹ್ಯೂಮನ್ ಹೈ ಎಂಬ ಟಾಪಿಕನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ಕೊಳ್ಳಿ. ಎಸ್, ಮಾನವನ ಕಣ್ಣು ಅಂದಾಗ ನಮ್ಮ ಕಣ್ಣು ಮೂರು ಪದರಗಳಿಂದ ಆವೃತವಾಗಿದೆ. ಹೊರಗಿನ ಸ್ಲೀರ, ಔಟರ್ ಸ್ಲೀರ, ಮಧ್ಯದ ಕ್ವರಾಯ್ಡ್, ಮಿಡಲ್ ಕ್ವರಾಯ್ಡ್, ಒಳಗಿನ ರೆಟಿನಾ ಅಥವಾ ಅಕ್ಷಿಪಟಲ ಅಂತ ಹೇಳ್ತೀವಿ. ಇಲ್ಲಿ ಕಣ್ಣು ಮೂರು ಪದರಗಳಿಂದ ಆವೃತವಾಗಿದೆ. ಹೊರಗಿನ ಸ್ಲೀರ, ಮಧ್ಯದ ಕ್ವರಾಯ್ಡ್, ಒಳಗಿನ ರೆಟಿನಾ. ಇಲ್ಲಿ ಈ ಪಾಯಿಂಟ್ ಮೇಲೆ ಪ್ರಶ್ನೆಗಳು ಯಾವ ಥರ ಬಂದಿದ್ದಾವೆ, ಯಾವ ಥರ ಬರ್ಬೋದು ಅಂದರೆ, ಕಣ್ಣಿನ ಅತ್ಯಂತ ಹೊರಪದರ, ಆನ್ಸರ್ ಸ್ಲೀರ. ಕಣ್ಣಿನ ಅತ್ಯಂತ ಒಳಪದರ, ಆನ್ಸರ್ ರೆಟಿನಾ. ಓಕೆ, ಅದೇ ಥರ ಮಾನವನ ಕಣ್ಣಿನಲ್ಲಿ ಕಂಡು ಬರುವ ಲೆನ್ಸ್ ಯಾವುದು, ಮಸೂರ ಯಾವುದು ಅಂತಲೂ ಪ್ರಶ್ನೆ ಪದೇ ಬಂದಿದೆ. ಮಾನವನ ಕಣ್ಣಿನಲ್ಲಿರುವ ಮಸೂರ ಯಾವುದು? ದ್ವಿಪೀನ ಮಸೂರ, ಬೈ ಕಾನ್ವೆಕ್ಸ್ ಲೆನ್ಸ್. ಅದೇ ಥರ ನಮ್ಮ ಕಣ್ಣಿನ ಮುಂದೆ ಸಣ್ಣ ರಂಧ್ರ ಇದೆ. ಆ ಸಣ್ಣ ರಂಧ್ರಕ್ಕೆ ನಾವು ಪಿಪಿಲ್ ಅಂತೀವಿ, ಪಾಪೆ ಅಂತೀವಿ. ಕಣ್ಣಿನ ಮುಂದೆ ಸಣ್ಣ ರಂಧ್ರ ಇದೆ, ಆ ಸಣ್ಣ ರಂಧ್ರಕ್ಕೆ ಏನಂತೀವಿ? ಪಾಪೆ, ಪಿಪಿಲ್ ಅಂತಾರೆ. ಈ ಪಾಪೆಯ ಕೆಲಸ ಏನು ಸರ್? ಪಿಪಿಲ್ನ ಕಾರ್ಯ ಏನು? ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಅಂದರೆ ನಮ್ಮ ಕಣ್ಣಿನ ಮೇಲೆ ಬೆಳಕು ಬಿದ್ದಾಗ ಎಷ್ಟು ಬೆಳಕು ಕಣ್ಣಿನ ಒಳಗಡೆ ಬರಬೇಕೋ ಅಷ್ಟು ಬೆಳಕು ಮಾತ್ರ ಒಳ ಬರುವಂತೆ ಮಾಡುತ್ತೆ. ಹೆಚ್ಚಾದ ಬೆಳಕನ್ನು ಅಲ್ಲೇ ತಡೆಯುತ್ತೆ. ಯಾವುದು? ಪಿಪಿಲ್, ಪಾಪೆ. ಈ ಪಾಯಿಂಟ್ ಮೇಲೆ ಆಗಾಗ ಪ್ರಶ್ನೆಯನ್ನು ಮಾಡ್ತಾ ಬಂದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಪ್ರಶ್ನೆ ಮೊನ್ನೆ ಸಹ 2026 ಸಹ ಈ ಪಾಯಿಂಟ್ ಮೇಲೆ ಪ್ರಶ್ನೆ ಬಂದಿತ್ತು. ಅದೇ ಥರ ಮಾನವನ ಕಣ್ಣು ಅಂದಾಗ ನಮ್ಮ ಕಣ್ಣಿನ ಮುಂದೆ ಉಬ್ಬಿರೋ ಭಾಗಕ್ಕೆ, ಕಣ್ಣಿನ ಮುಂಭಾಗ ಉಬ್ಬಿದೆ, ಆ ಉಬ್ಬಿರೋ ಭಾಗಕ್ಕೆ ಕಾರ್ನಿಯಾ ಎಂದು ಕರೆಯುತ್ತಾರೆ. ಆಯಿತಾ? ಕಾರ್ನಿಯಾ ಅಂದಾಗ ಸ್ಪೆಷಲ್ ಏನು? ನೇತ್ರದಾನದಲ್ಲಿ ಕಣ್ಣಿನ ಯಾವ ಭಾಗವನ್ನು ತೆಗೆದುಕೊಳ್ಳುತ್ತಾರೆ? ಆನ್ಸರ್ ಕಾರ್ನಿಯಾ. ಕಾರಣ, ಕಾರ್ನಿಯಾ ಭಾಗದಲ್ಲಿ ಯಾವುದೇ ರಕ್ತನಾಳಗಳು, ಬ್ಲಡ್ ವೆಸಲ್ಸ್ ಇರುವುದಿಲ್ಲ. ಹಾಗಾಗಿ ಕಾರ್ನಿಯಾ ಭಾಗವನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು, ಮತ್ತೊಬ್ಬರಿಗೆ ಏನು ಮಾಡ್ಬೋದು? ಫಿಕ್ಸ್ ಮಾಡ್ಬೋದು. ಕಾರಣ, ಕಾರ್ನಿಯಾ ಭಾಗದಲ್ಲಿ ಯಾವುದೇ ರಕ್ತನಾಳಗಳು ಇರುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಈ ಪಾಯಿಂಟ್ ಮೇಲೆ ಪ್ರಶ್ನೆ ಹಾಗಾಗಿ ಎಕ್ಸಾಮಲ್ಲಿ ಕಾಣಿಸ್ಕೊಂಡಿದೆ. ಅದೇ ಥರ ಕಣ್ಣನ್ನು ರಕ್ಷಿಸುವ ಪೊರೆ ಯಾವುದು? ಯಾವ ಪೊರೆ ಕಣ್ಣನ್ನು ರಕ್ಷಣೆ ಮಾಡ್ತಾ ಇದೆ? ಕಂಜಕ್ಟಿವಾ. ಕಣ್ಣನ್ನು ರಕ್ಷಿಸುವ ಪೊರೆ, ಆನ್ಸರ್ ಕಂಜಕ್ಟಿವಾ. ನೋಡಿ, ಇದೆ ಕಂಜಕ್ಟಿವಾ. ನಾವು ಕಣ್ಣಿಗೆ ಕಸ ಬಿದ್ದಾಗ ಅಥವಾ ಸಣ್ಣ ಪುಟ್ಟ ವಸ್ತುಗಳು ಬಿದ್ದಾಗ ಅಥವಾ ಕಣ್ಣನ್ನು ಉಜ್ಜಿಕೊಂಡಾಗ ಏನಾದ್ರು ಕಣ್ಣಿಗೆ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ? ಕಣ್ಣುಗಳು ರೆಡ್ ಆಗ್ತವೆ. ಅಂದರೆ ಆಗ ಕಂಜಕ್ಟಿವಾ ಪೊರೆ ಏನಾಗಿರ್ತದೆ? ಅಲ್ಲಿ ಸೋಂಕಿಗೆ ಒಳಗಾಗಿರ್ತದೆ. ಹಾಗಾಗಿ ಆ ಒಂದು ಟೈಮಲ್ಲಿ ಕಣ್ಣುಗಳು ಕೆಂಪುಗೆ ಕಾಣ್ತಾ ಇರ್ತವೆ. ಅದು ಕಾರಣ ಕಂಜಕ್ಟಿವ ಪೊರೆ ಸೋಂಕಿಗೆ ಒಳಗಾಗಿದೆ ಅಂತ ಅರ್ಥ. ಓಕೆ, ಎಸ್. ಅದರ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಕಣ್ಣಿನಲ್ಲಿ ಕಂಡು ಬರುವ ಮಸೂರ ಯಾವುದು ಅಂದೆ ನಾನು? ಕಣ್ಣಿನಲ್ಲಿ ಕಂಡು ಬರುವ ಮಸೂರ
ದ್ವಿಪೀನ ಮಸೂರ ಅಂದೆ. ದ್ವಿಪೀನ ಮಸೂರ. ಈ ದ್ವಿಪೀನ ಮಸೂರ ಏನು ಮಾಡುತ್ತಪ್ಪ ಅಂದರೆ, ಕಣ್ಣಿನ ಮೇಲೆ ಬೆಳಕು ಬಿದ್ದಾಗ ಆ ಬೆಳಕು ಕೇಂದ್ರೀಕರಣಗೊಳ್ಳುವಂತೆ ಮಾಡುತ್ತೆ, ಕನ್ವರ್ಜ್ ಆಗುವಂತೆ ಮಾಡುತ್ತೆ. ಓಕೆ. ಅದೇ ಥರ ಕಣ್ಣಿನಲ್ಲಿ ಕಂಡುಬರುವ ಸ್ನಾಯುಗಳು, ಯಾವುದು? ಸೀಲಿಯರಿ ಸ್ನಾಯುಗಳು. ಮಾನವನ ಕಣ್ಣಿನಲ್ಲಿ 3 ಜೊತೆ, ಎಷ್ಟು? 3 ಜೊತೆ ಸೀಲಿಯರಿ ಸ್ನಾಯುಗಳು ಓಕೆ ಇದಾವೆ, ಕಂಡು ಬರ್ತವೆ, ಗೊತ್ತಿರಲಿ. ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕಣ್ಣಿಗೆ ಬಣ್ಣ ನೀಡುವ ಭಾಗ ಯಾವುದು? ವರ್ಣಪಟಲ, ಐರಿಸ್. ನೀವು ಕಣ್ಣುಗಳನ್ನು ಗಮನಿಸಿದಾಗ ಕೆಲವರ ಕಣ್ಣು ಬ್ಲೂ ಇರುತ್ತೆ, ಕೆಲವರ ಕಣ್ಣು ಬ್ಲ್ಯಾಕ್ ಇರುತ್ತೆ, ಕೆಲವರ ಕಣ್ಣು ಗ್ರೇ ಇರುತ್ತೆ. ಕಣ್ಣಿಗೆ ಬಣ್ಣ ನೀಡುವ ಭಾಗ ಯಾವುದು? ಐರಿಸ್, ವರ್ಣಪಟಲ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದೇ ಥರ ಕಣ್ಣಿನಿಂದ ಹೊರಡುವ ನರಗಳ ಗುಂಪಿಗೆ ಏನಂತೀವಿ? ಕಣ್ಣಿನಿಂದ ಹೊರಡುವ ನರಗಳ ಗುಂಪಿಗೆ ಆಪ್ಟಿಕ್ ನರ್ವ್ಸ್ ಅಂತೀವಿ. ಆಪ್ಟಿಕ್ ನರಗಳು. ಹಾಗಾಗಿ ಮಾನವನ ಕಣ್ಣಿನಲ್ಲಿ ಕಂಡುಬರುವ ನರಗಳು, ಆನ್ಸರ್ ಆಪ್ಟಿಕ್ ನರಗಳು. ಅದೇ ಥರ ಕಣ್ಣು ಅಂದಾಗ ಸ್ಪರ್ಧಾ ಮಿತ್ರರು ಓದಬೇಕಾದ ವಿಚಾರ ಯಾವುದಪ್ಪ ಅಂದರೆ ಅಕ್ಷಿಪಟಲ. ರೆಟಿನಾ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚು ಬಂದಿರತಕ್ಕಂಥದ್ದು. ಆಯಿತಾ? ಇಲ್ಲಿ ಕಣ್ಣಿನ ಯಾವ ಭಾಗದಲ್ಲಿ ಪ್ರತಿಬಿಂಬ ಮೂಡುತ್ತದೆ ಅಂತ ಪ್ರಶ್ನೆ ಪದೇ ಪದೇ ಬಂದಿದೆ. ಪ್ರತಿಬಿಂಬ ಮೂಡುವ ಭಾಗ ಯಾವುದು? ಅಕ್ಷಿಪಟಲ ಅಂದರೆ ರೆಟಿನಾ. ಹಾಗಾಗಿ ಕಣ್ಣಿನ ಯಾವ ಭಾಗದಲ್ಲಿ ಪ್ರತಿಬಿಂಬ ಮೂಡುತ್ತದೆ? ಆನ್ಸರ್ ಅಕ್ಷಿಪಟಲ, ರೆಟಿನಾ. ಹಾಗಾಗಿ ನಾವು ರೆಟಿನಾಗೆ ಫೋಟೋಫಿಲಮ್ ಅಂತೀವಿ, ರೀಲ್ ಅಂತೀವಿ. ಓಕೆ, ಕಣ್ಣಿನ ಯಾವ ಭಾಗವನ್ನು ಫೋಟೋಫಿಲಮ್ ಎಂದು ಕರೆಯುತ್ತಾರೆ? ಆನ್ಸರ್ ರೆಟಿನಾ. ಕಣ್ಣಿನ ಯಾವ ಭಾಗದಲ್ಲಿ ಪ್ರತಿಬಿಂಬ ಇಮೇಜ್ ಮೂಡುತ್ತದೆ? ಆನ್ಸರ್ ರೆಟಿನಾ. ಈ ಪಾಯಿಂಟ್ಗಳು ಪದೇ ಪದೇ ಎಕ್ಸಾಮಲ್ಲಿ ಬಂದಿದ್ದಾವೆ. ಹಾಗಾಗಿ ನೀವು ರೆಟಿನಾವನ್ನು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ರೆಟಿನಾ ಅಂದೆ. ರೆಟಿನಾ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದೆ. ಆಲ್ರೆಡಿ ಸಾಕಷ್ಟು ಹೇಳಿದೆ ನಾನು. ಕಣ್ಣಿನ ಅತ್ಯಂತ ಒಳಪದರ ಯಾವುದು? ಒಳಪದರ. ಆನ್ಸರ್ ರೆಟಿನಾ. ಕಣ್ಣಿನ ಯಾವ ಭಾಗದಲ್ಲಿ ಇಮೇಜ್ ಮೂಡುತ್ತೆ ಎಂದೆ? ಪ್ರತಿಬಿಂಬ ಮೂಡುತ್ತೆ ಎಂದೆ? ಆನ್ಸರ್ ರೆಟಿನಾ. ಆ ರೆಟಿನಾ ಮೇಲೆ ಇಮೇಜ್ ಯಾವ ಥರ ಮೂಡುತ್ತೆ ಅಂದರೆ ಚಿಕ್ಕದಾದ, ತಲೆ ಕೆಳಕಾದ, ನೈಜ. ನಮ್ಮ ಕಣ್ಣಿನ ರೆಟಿನಾ ಮೇಲೆ ಇಮೇಜ್ ಮೂಡುತ್ತೆ. ಆ ಇಮೇಜ್ ಹೆಂಗಿರ್ತದೆ? ಉಲ್ಟಾ ಇರ್ತದೆ, ತಲೆ ಕೆಳಕಾದ, ಇನ್ವರ್ಟೆಡ್. ವೆರಿ ವೆರಿ ಇಂಪಾರ್ಟೆಂಟ್. ತಲೆ ಕೆಳಕಾದ, ನೈಜ ಮೀನ್ಸ್ ರಿಯಲ್, ಸತ್ಯ, ಮತ್ತು ಚಿಕ್ಕದಾದ. ಆಪ್ಷನ್ ಕೊಡುವಾಗ ಅಲ್ಲಿ 3 ಪದ ಕೊಟ್ಟರೆ ಮಾನವನ ಕಣ್ಣಿನಲ್ಲಿ ಇಮೇಜ್ ಮೂಡುತ್ತೆ. ಆ ಇಮೇಜ್ ಯಾವ ಥರ ಇರುತ್ತೆ ಅಂದರೆ ತಲೆ ಕೆಳಕಾದ, ನೈಜ, ಚಿಕ್ಕದಾದ. ಆಪ್ಷನ್ ಕೊಡುವಾಗ AL3, BL3, CL3, DL3 ಕೊಟ್ಟವ್ರೆ ಅಂದರೆ ನೀವು ಯಾವ ಆಪ್ಷನ್ಗೆ ಹೋಗಬೇಕು? ಚಿಕ್ಕದಾದ, ತಲೆ ಕೆಳಕಾದ, ನೈಜ. ಆಯಿತಾ? ರಿಯಲ್, ಇನ್ವರ್ಟೆಡ್ ಅಂಡ್ ಡಿಮಿನಿಷ್ಡ್. ಆಪ್ಷನ್ 2 ಕೊಟ್ಟಾಗ ನೈಜ ಮತ್ತು ತಲೆ ಕೆಳಕಾದ, ರಿಯಲ್ ಅಂಡ್ ಇನ್ವರ್ಟೆಡ್. ಈ ಪ್ರಶ್ನೆ ಪದೇ ಪದೇ ಬಂದಿದೆ. ಮಾನವನ ಕಣ್ಣಿನಲ್ಲಿ ಉಂಟಾಗುವ ಪ್ರತಿಬಿಂಬದ ಗುಣ ಡ್ಯಾಶ್. ಆನ್ಸರ್ ನೈಜ ಮತ್ತು ತಲೆ ಕೆಳಕಾದ. ಓಕೆ. ಇನ್ನು ರೆಟಿನಾ ಭಾಗದಲ್ಲಿ ಎರಡು ರೀತಿಯ ಜೀವಕೋಶಗಳು ಕಂಡುಬರ್ತವೆ. ಒಂದೇದು ರಾಡ್ಗಳು, ಒಂದೇದು ಯಾವುದು? ರಾಡ್ಸ್. ಮತ್ತೊಂದು ಯಾವುದು? ಕೋನ್ಸ್. ರಾಡ್ಗಳು ಏನು ಕೆಲಸ ಮಾಡ್ತವೆ ಅಂದರೆ ಮಂದ ಬೆಳಕನ್ನು ಡಿಮ್ ಲೈಟ್, ಮಂದ ಬೆಳಕನ್ನು ಗ್ರಹಿಸುತ್ತವೆ. ಬಣ್ಣಗಳನ್ನು ಪತ್ತೆ ಹಚ್ಚುವುದಿಲ್ಲ. ಆಯಿತಾ? ಜೊತೆಗೆ
ರಾಡ್ಗಳ ಸಂಖ್ಯೆ ಹೆಚ್ಚಿರುತ್ತೆ. ಕೋನ್ಗಳಿಗೆ ಹೋಲಿಸಿದ್ರೆ, ಕೋನ್ಗಳ ಸಂಖ್ಯೆಗೆ ಹೋಲಿಸಿದ್ರೆ ರಾಡ್ಗಳ ಸಂಖ್ಯೆ ಹೆಚ್ಚಿರುತ್ತೆ. ಹಾಗಾಗಿ ನಮಗೆ ರಾತ್ರಿ ವೇಳೆನೂ ಸಹ ಕಣ್ಣುಗಳು ಕಾಣ್ತವೆ. ಇನ್ನು ಕೋನ್ಸ್ ಏನು ಮಾಡ್ತದಕ್ಕೆ, ಕೋನ್ ಕೋಶಗಳು ಏನು ಮಾಡ್ತವೆ ಅಂದರೆ ಪ್ರಕಾಶಮಾನವಾದ ಬೆಳಕನ್ನು, ಬ್ರೈಟ್ ಲೈಟ್, ಪ್ರಕಾಶಮಾನವಾದ ಬೆಳಕನ್ನು ಗ್ರಹಿಸುತ್ತವೆ ಹಾಗೂ ಬಣ್ಣಗಳನ್ನು, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಬಣ್ಣಗಳನ್ನು, ಬಣ್ಣದ ವಸ್ತುಗಳನ್ನು ಪತ್ತೆ ಹಚ್ಚುತ್ತವೆ. ಪ್ರಕೃತಿಯಲ್ಲಿ ನಾವು ಬಣ್ಣಗಳನ್ನು ನೋಡ್ತೀವಿ, ಬಣ್ಣದ ವಸ್ತುಗಳನ್ನು ನೋಡ್ತೀವಿ. ಆ ಬಣ್ಣಗಳನ್ನು ಪತ್ತೆ ಹಚ್ಚಕ್ಕೆ, ಬಣ್ಣದ ವಸ್ತುಗಳ ಪತ್ತೆ ಹಚ್ಚಕ್ಕೆ ಸಹಾಯ ಮಾಡುವ ಕೋಶಗಳು. ಆನ್ಸರು ಕೋನ್ ಕೋಶಗಳು. ಪ್ರಶ್ನೆ ಪದೇ ಪದೇ ಬಂದಿದೆ. ಓಕೆ, ಇಲ್ಲಿ ಕೋನ್ ಸೆಲ್ಸ್ ಅಂದಾಗ ನಿಮಗೆಲ್ಲ ಗೊತ್ತಿದೆ, ಕಲರ್ ಬ್ಲೈಂಡ್ನೆಸ್, ಬಣ್ಣ ಗುರುಡುತನ, ಬಣ್ಣ ಗುರುಡುತನ ಅಂತ ಕೇಳಿದ್ದೀರಿ. ಕಲರ್ ಬ್ಲೈಂಡ್ನೆಸ್ ಅಥವಾ ವರ್ಣಾಂಧತೆ, ಇದು ಒಂದು ಅನುವಂಶೀಯ ರೋಗ. ಇದು ಒಂದು ಅನುವಂಶೀಯ ರೋಗ. ಓಕೆ, ಬಣ್ಣ ಗುರುಡುತನ ಅಂದಾಗ ಇದೊಂದು ಅನುವಂಶೀಯ ರೋಗ ಅಂತಂದೆ. ಬಣ್ಣ ಗುರುಡುತನ ಇರುವ ವ್ಯಕ್ತಿಯ ಕಣ್ಣಿನಲ್ಲಿ ಕೋನ್ ಕೋಶಗಳ ಸಂಖ್ಯೆ, ಬಣ್ಣ ಗುರುಡುತನ ಇರುವ, ಕಲರ್ ಬ್ಲೈಂಡ್ನೆಸ್ ಇರುವ ವ್ಯಕ್ತಿಯ ಕಣ್ಣಿನಲ್ಲಿ ಕೋನ್ ಕೋಶಗಳ ಸಂಖ್ಯೆ ಕಡಿಮೆ ಇರುತ್ತೆ. ಹಾಗಾಗಿ ಅವರಿಗೆ ಕೆಂಪು ಮತ್ತು ಹಸಿರು ಬಣ್ಣವನ್ನು ಪತ್ತೆ ಹಚ್ಚಲು ಆಗೋದಿಲ್ಲ. ಬಣ್ಣ ಗುರುಡುತನ ಅಂದಾಗ, ಕಲರ್ ಬ್ಲೈಂಡ್ನೆಸ್ ಅಂದಾಗ ಈ ಒಂದು ರೋಗದ ಮುಖ್ಯ ಲಕ್ಷಣ ಏನು, ಮೇನ್ ಸಿಂಪ್ಟಮ್ ಏನು? ಕೆಂಪು ಮತ್ತು ಹಸಿರು ಬಣ್ಣವನ್ನು ಪತ್ತೆ ಹಚ್ಚಲು ಸಾಧ್ಯವಿರುವುದಿಲ್ಲ. ಕಾರಣ ಬಣ್ಣ ಗುರುಡುತನ, ಕಲರ್ ಬ್ಲೈಂಡ್ನೆಸ್ ಅಥವಾ ವರ್ಣಾಂಧತೆ ಇರುವ ವ್ಯಕ್ತಿಯ ಕಣ್ಣಿನಲ್ಲಿ ಕೋನ್ ಕೋಶಗಳ ಸಂಖ್ಯೆ ಕಡಿಮೆ ಇರ್ತದೆ. ಇದು ಮುಖ್ಯ ಒಂದು ರೀಸನ್. ಇದು ಒಂದು ಬಣ್ಣ ಗುರುಡುತನ ಒಂದು ಎಂಥ ರೋಗ ಅಂದೆ, ಅನುವಂಶೀಯ ರೋಗ ಅಂದೆ. ಓಕೆ, ಬಣ್ಣ ಗುರುಡುತನವನ್ನು ಪತ್ತೆ ಹಚ್ಚಕ್ಕೆ ಬಳಸುವ ಪರೀಕ್ಷೆ ಯಾವುದು? ಇಶಿಯಾರ ಪರೀಕ್ಷೆ. ಇಶಿಯಾರ ಟೆಸ್ಟನ್ನು ಮಾಡಿ, ಇಶಿಯಾರ ಪರೀಕ್ಷೆಯನ್ನು ಮಾಡಿ ಬಣ್ಣ ಗುರುಡುತನವನ್ನು ಪತ್ತೆ ಹಚ್ತಾರೆ, ಗೊತ್ತಿರಲಿ. ಓಕೆ, ಅದೇ ಥರ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು. ವಸ್ತುಗಳು ಸ್ಪಷ್ಟವಾಗಿ ಕಾಣಲು ಬೇಕಾದ ಅಂತರ. ನಮ್ಮ ಕಣ್ಣಿಗೆ ವಸ್ತುಗಳು ಸ್ಪಷ್ಟವಾಗಿ ಕಾಣಲು ಬೇಕಾದ ಅಂತರ ಎಷ್ಟು? 25 ಸೆಂಟಿಮೀಟರ್. ಅಡಲ್ಟ್ಸ್ ಅಂದಾಗ, ಪ್ರೌಢರು ಅಂದಾಗ ವಸ್ತುಗಳು ಸ್ಪಷ್ಟವಾಗಿ ಕಾಣಬೇಕು ಅಂದರೆ ಎಷ್ಟು ಅಂತರ ಇರಬೇಕು? 25 ಸೆಂಟಿಮೀಟ್ರು ಇರಬೇಕು, ಗೊತ್ತಿರಲಿ. ಈ ಪಾಯಿಂಟು ಸಹ ಎಕ್ಸಾಂಪಲ್ ಆಗಾಗ ಕಾಣಿಸ್ಕೊಂಡಿದೆ. ವಸ್ತುಗಳು ಮಾನವನ ಕಣ್ಣಿಗೆ, ಅದು ಎಸ್ಪೆಷಲಿ ಅಡಲ್ಟ್ಸ್, ಪ್ರೌಢರು ಅಂದಾಗ ವಸ್ತುಗಳು ಸ್ಪಷ್ಟವಾಗಿ ಕಾಣಲು ಬೇಕಾದ ಅಂತರ ಆನ್ಸರ್ 25 ಸೆಂಟಿಮೀಟರ್. ಓಕೆ, ಎಸ್. ಕಣ್ಣಿನಲ್ಲಿರುವ ರಾಸಾಯನಿಕ ಆನ್ಸರ್ ಸೋಡಿಯಂ ಕ್ಲೋರೈಡ್. ಕಣ್ಣಿಗೆ ಬಣ್ಣ ನೀಡುವ ಭಾಗ ಯಾವುದು? ಐರಿಸ್, ವರ್ಣಪಟಲ. ಕಣ್ಣಿನಲ್ಲಿ ಕಂಡುಬರುವ ಸ್ನಾಯುಗಳು ಯಾವುದು? ಸೀಲಿಯರಿ ಸ್ನಾಯುಗಳು. ಎಷ್ಟು? 3 ಜೊತೆ. ಮಾನವನ ಪ್ರತಿಯೊಂದು ಕಣ್ಣಿನಲ್ಲೂ 125 ಮಿಲಿಯನ್ ರಾಡ್ ಕೋಶಗಳಿವೆ. 7 ಮಿಲಿಯನ್ ಕೋನ್ ಕೋಶಗಳಿವೆ. ಇಲ್ಲಿ ಕೋನ್ ಕೋಶಗಳಿಗಿಂತ ರಾಡ್ ಕೋಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ನಮಗೆ ರಾತ್ರಿ ವೇಳೆ ಕಣ್ಣುಗಳು ಚೆನ್ನಾಗಿ ಕಾಣಿಸ್ತವೆ. ಇಲ್ಲೂ ಪ್ರಶ್ನೆ ಪದೇ ಪದೇ ಬಂದಿದೆ. ಗೂಬೆಗಳಿಗೆ ರಾತ್ರಿ ವೇಳೆ ಕಣ್ಣುಗಳು ಚೆನ್ನಾಗಿ ಕಾಣುತ್ತವೆ
ಚೆನ್ನಾಗಿ ಕಾಣುತ್ತವೆ ಕಾರಣ ಅಂತ ಪ್ರಶ್ನೆ ಪದೇ ಪದೇ ಬಂದಿದೆ. ಮತ್ತೊಮ್ಮೆ ಕೇಳಿ. ಗೂಬೆಗಳಿಗೆ ರಾತ್ರಿ ವೇಳೆ ಕಣ್ಣುಗಳು ಚೆನ್ನಾಗಿ ಕಾಣಿಸುತ್ತವೆ ಕಾರಣ ಗೂಬೆಗಳ ಕಣ್ಣುಗಳಲ್ಲಿ ರಾಡ್ ಕೋಶಗಳ ಸಂಖ್ಯೆ ಗೂಬೆಗಳ ಕಣ್ಣುಗಳಲ್ಲಿ ರಾಡ್ ಕೋಶಗಳ ಸಂಖ್ಯೆ ಹೆಚ್ಚು ಇರುವುದರಿಂದ ಎಂಬ ಆಪ್ಷನ್ಗೆ ನೀವು ಹೋಗಬೇಕಾಗತ್ತೆ. ಗೂಬೆಗಳ ಕಣ್ಣುಗಳಲ್ಲಿ ರಾಡ್ ಕೋಶಗಳ ಸಂಖ್ಯೆ ಹೆಚ್ಚಿರುತ್ತೆ, ಹಾಗಾಗಿ ಗೂಬೆಗಳಿಗೆ ರಾತ್ರಿ ವೇಳೆ ಕಣ್ಣುಗಳು ಚೆನ್ನಾಗಿ ಕಾಣ್ತವೆ. ಗೊತ್ತಿರಲಿ. ಎಸ್, ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನೇತ್ರದಾನದಲ್ಲಿ ತೆಗೆದುಕೊಳ್ಳುವ ಕಣ್ಣಿನ ಭಾಗ ಆನ್ಸರ್ ಕಾರ್ನಿಯಾ. ಕಾರಣ ಈ ಭಾಗದಲ್ಲಿ ರಕ್ತನಾಳಗಳು ಬ್ಲಡ್ ವೆಸಲ್ಸ್ ಇರೋದಿಲ್ಲ. ಮತ್ತೊಂದು ಪಾಯಿಂಟ್ ಕೇಳಿದ್ದಾರೆ, ಕಣ್ಣಿನ ಯಾವ ಭಾಗದಲ್ಲಿ ರಕ್ತನಾಳಗಳಿಲ್ಲ? ಆನ್ಸರ್ ಕಾರ್ನಿಯಾ. ಕಣ್ಣಿನಲ್ಲಿ ಕಂಡು ಬರುವ ಗ್ರಂಥಿ ಯಾವುದು? ಕಣ್ಣಿನಲ್ಲಿ ಕಂಡು ಬರುವ ಗ್ರಂಥಿಗಳು ಅಂದಾಗ ಒಂದನೇದು ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್, ಲ್ಯಾಕ್ರಿಮಲ್ ಗ್ರಂಥಿಗಳು ಅಥವಾ ಅಶ್ರು ಗ್ರಂಥಿಗಳು, ಆಯ್ತಾ. ಮತ್ತೊಂದು ಯಾವುದು? ಮೆಬೋಮಿಯನ್ ಗ್ರಂಥಿಗಳು, ಮೆಬೋಮಿಯನ್ ಗ್ಲ್ಯಾಂಡ್ಸ್. ಪ್ರಶ್ನೆ ಪದೇ ಪದೇ ಕೇಳಿದ್ದಾರೆ. ಹಾಗೆ ಮಾನವನ ದೇಹದ ಯಾವ ಭಾಗದಲ್ಲಿ ಮೆಬೋಮಿಯನ್ ಗ್ರಂಥಿಗಳು ಕಂಡು ಬರುತ್ತವೆ? ಆನ್ಸರ್ ಕಣ್ಣು. ಅದೇ ಥರ ಈ ಒಂದು ಮಾನವನ ಕಣ್ಣಿನ ಮೇಲೆ ವಿವಿಧ ವೆಬ್ಸೈಟಲ್ಲಿ ಹೊಸ ಹೊಸ ಪ್ರಶ್ನೆಗಳು ಇದ್ದಾವೆ, ಅವುಗಳನ್ನ ಪರಿಚಯ ಮಾಡ್ತೀನಿ. ಇಲ್ಲಿ ನೋಡಿ, ಲ್ಯಾಕ್ರಿಮಲ್ ಉಪಕರಣ, ಲ್ಯಾಕ್ರಿಮಲ್ ಅಪಧಮನಿ, ಲ್ಯಾಕ್ರಿಮಲ್ ಮೂಳೆ, ಲ್ಯಾಕ್ರಿಮಲ್ ದ್ರವ, ಲ್ಯಾಕ್ರಿಮಲ್ ಗ್ರಂಥಿ ದೇಹದ ಯಾವ ಅಂಗದ ಭಾಗವಾಗಿದೆ? ಆನ್ಸರು ಕಣ್ಣು ಎಂಬ ಆಪ್ಷನ್ಗೆ ನೀವು ಶೇಡ್ ಮಾಡಬೇಕಾಗತ್ತೆ. ಅದೇ ಥರ ಯಾವುದು ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಷನ್ ಅನ್ನು ಸುಲಭಗೊಳಿಸುತ್ತದೆ ಮತ್ತು ಹೆಚ್ಚು ವ್ಯಾಪಕವಾಗಿ ಬಳಸಲಾಗುತ್ತಿದೆ? ಆನ್ಸರ್ ಕಾರ್ನಿಯಾವು ರಕ್ತನಾಳಗಳೊಂದಿಗೆ ಸಂಪರ್ಕ ಹೊಂದಿಲ್ಲ. ಕಾರ್ನಿಯಾ ಭಾಗದಲ್ಲಿ ರಕ್ತನಾಳಗಳು ಇಲ್ಲದ ಕಾರಣ ಕಾರ್ನಿಯಾ ಭಾಗವನ್ನು ಈಸಿಯಾಗಿ ರಿಮೂವ್ ಮಾಡಿ ಮತ್ತೊಬ್ಬರಿಗೆ ಏನು ಮಾಡ್ಬೋದು? ಟ್ರಾನ್ಸ್ಪ್ಲಾಂಟೇಷನ್ ಮಾಡಬಹುದು. ಕಾರಣ ಕಾರ್ನಿಯಾವು ಯಾವುದೇ ರಕ್ತನಾಳಗಳೊಂದಿಗೆ ಸಂಪರ್ಕವನ್ನು ಹೊಂದಿಲ್ಲ, ಅಂದರೆ ರಕ್ತನಾಳಗಳನ್ನು ಹೊಂದಿಲ್ಲ. ಎಸ್, ನೆಕ್ಸ್ಟ್ ಮತ್ತೊಂದು ವಿಚಾರ, ಕಣ್ಣಿನ ದೃಷ್ಟಿ ದೋಷಗಳು ಅದು ಕಣ್ಣಿನ ಸಾಮಾನ್ಯ ದೋಷಗಳಂದಾಗ ವೆರಿ ವೆರಿ ಇಂಪಾರ್ಟೆಂಟ್, ಸಮೀಪ ದೃಷ್ಟಿ ದೋಷ. ಸಮೀಪ ದೃಷ್ಟಿ ದೋಷ ಸಮೀಪ ದೃಷ್ಟಿ ದೋಷಕ್ಕೆ ಮಯೋಫಿಯಾ ಅಂತ ಕರಿತೀವಿ. ಸಮೀಪ ದೃಷ್ಟಿ ದೋಷಕ್ಕಿರುವ ಮತ್ತೊಂದು ಹೆಸರೇನು? ಮಯೋಫಿಯಾ. ಮಯೋಫಿಯಾ ಅಂದಾಗ ಅಲ್ಲಿ ಸಮೀಪ ದೃಷ್ಟಿ ದೋಷ ಅಂದಾಗ ಅವರಿಗೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ, ಅಂದರೆ ಅಸ್ಪಷ್ಟವಾಗಿ ಕಾಣ್ತವೆ. ಸಮೀಪ ದೃಷ್ಟಿದೋಷ ಅಂದಾಗ ನಿಯರ್ ಆಬ್ಜೆಕ್ಟ್ಸ್, ಸಮೀಪದ ವಸ್ತುಗಳು, ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ಆದರೆ ದೂರದ ವಸ್ತುಗಳು ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಸರಿಯಾಗಿ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಇದು ಡೆಫಿನೇಷನ್. ಈ ದೋಷವನ್ನು ಸರಿ ಮಾಡೋಕ್ಕೆ ಬಳಸುವ ಮಸೂರ ಯಾವುದು? ನಿಮ್ನ ಮಸೂರ. ಕಾನ್ಕೇವ್ ಲೆನ್ಸನ್ನು ಬಳಸಿ ಈ ದೋಷವನ್ನು ನಿವಾರಿಸಬಹುದು, ಸರಿಪಡಿಸಬಹುದು. ಓಕೆ, ನೋಡಿ, ಸಮೀಪ ದೃಷ್ಟಿದೋಷವನ್ನು ನಿವಾರಣೆ ಮಾಡೋಕ್ಕೆ ಬಳಸುವ ಮಸೂರ ಯಾವುದು? ನಿಮ್ನ ಮಸೂರ. ಕಾನ್ಕೇವ್ ಲೆನ್ಸನ್ನು ಬಳಸಿ ಇದನ್ನು ಸರಿ ಮಾಡ್ತಾರೆ. ಇಲ್ಲಿ ಮಯೋಫಿಯಾ ಅಂದಾಗ ಇಮೇಜ್ ಎಲ್ಲಿ ಮೂಡಿರುತ್ತದೆ ಇಲ್ಲಿ ಪ್ರಶ್ನೆ ಪದೇ ಪದೇ ಬಂದಿದೆ. ಸ್ನೇಹಿತರೆ, ಮಾನವನ ಕಣ್ಣು ಅಂದಾಗ ಪ್ರತಿಬಿಂಬ ಮೂಡುವ ಭಾಗ ಯಾವುದು? ರೆಟಿನಾ. ರೆಟಿನಾ ಮೇಲೆ ಇಮೇಜ್ ಮೂಡಿದ್ರೆ ಯಾವ ಪ್ರಾಬ್ಲಮ್ಮು ಇಲ್ಲ ಅಂತ. ಆದರೆ ಮಯೋಫಿಯಾ ಕಣ್ಣಲ್ಲಿ ಪ್ರತಿಬಿಂಬವು ರೆಟಿನಾ ಮೇಲೆ ಮೂಡಿರೋದಿಲ್ಲ, ಇನ್ನು ಮುಂಚೆನೇ ಏನಾಗಿರ್ತದೆ? ಮೂಡಿರ್ತದೆ. ಇಲ್ಲಿ ಪ್ರಶ್ನೆ ಯಾವ ಥರ ಬಂದಿದೆ? ಸಮೀಪ ದೃಷ್ಟಿದೋಷ ಇರುವ ಕಣ್ಣಿನಲ್ಲಿ ಪ್ರತಿಬಿಂಬ ಎಲ್ಲಿ ಮೂಡಿರುತ್ತದೆ? ಆನ್ಸರ್
ರೆಟಿನಾದ ಮುಂಭಾಗ ಎಂಬ ಆಪ್ಷನ್ಗೆ ಹೋಗಬೇಕಾಗುತ್ತೆ. ರೆಟಿನಾದ ಮುಂಭಾಗ ನೋಡಿ, ರೆಟಿನಾ ಮೇಲೆ ಮೂಡಬೇಕಾಗಿತ್ತು, ರೆಟಿನಾ ಮೇಲೆ ಮೂಡಿಲ್ಲ, ರೆಟಿನಾಗಿಂತ ಮುಂಚೆನೇ ಇಮೇಜ್ ಮೂಡಿದೆ. ಹಾಗಾಗಿ ಆನ್ಸರ್ ಏನು? ರೆಟಿನಾದ ಮುಂಭಾಗ. ಸಮೀಪ ದೃಷ್ಟಿದೋಷ ಇರುವ ಕಣ್ಣಿನಲ್ಲಿ ಪ್ರತಿಬಿಂಬ ಮೂಡುವ ಜಾಗ ಸ್ಥಳ ಯಾವುದು? ರೆಟಿನಾದ ಮುಂಭಾಗ ಎಂಬ ಆಪ್ಷನ್ಗೆ ನೀವು ಶೇಡ್ ಮಾಡಬೇಕಾಗುತ್ತೆ. ಓಕೆ, ಎಸ್. ಈ ದೋಷವನ್ನು ಸರಿ ಮಾಡಕ್ಕೆ ಬಳಸುವ ಮಸೂರ ಯಾವುದು? ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸಿಂದ ಮಾಡಿರುವ ಗ್ಲಾಸನ್ನು ಪ್ರೊವೈಡ್ ಮಾಡಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು, ಸರಿ ಮಾಡ್ಬೋದು, ನಿವಾರಿಸಬಹುದು. ಯಾವ ಲೆನ್ಸು? ಕಾನ್ಕೇವ್ ಲೆನ್ಸ್, ನಿಮ್ನ ಮಸೂರ. ಎಸ್. ಮತ್ತೊಂದು ದೂರ ದೃಷ್ಟಿದೋಷ, ಲಾಂಗ್ ಸೈಡ್ನೆಸ್. ದೂರ ದೃಷ್ಟಿದೋಷಕ್ಕೆ ಮತ್ತೊಂದು ನೇಮ್ ಇದೆ, ಹೈಪರ್ ಮೆಟ್ರೋಫಿಯಾ ಅಂತೀವಿ. ಹೈಪರ್ ಮೆಟ್ರೋಫಿಯಾ ಅಂತಲೂ ಕರಿತೀವಿ. ಹೈಪರ್ ಮೆಟ್ರೋಫಿಯಾ. ದೂರ ದೃಷ್ಟಿದೋಷ ಅಂದಾಗ ಇಲ್ಲಿ ದೂರ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ. ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ಆದರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ, ಅಸ್ಪಷ್ಟವಾಗಿ ಕಾಣ್ತವೆ. ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಸ್ಪಷ್ಟವಾಗಿ ಕಾಣ್ತವೆ, ಕ್ಲಿಯರಾಗಿ ಕಾಣ್ತವೆ. ನಿಯರ್ ಆಬ್ಜೆಕ್ಟ್ಸ್ ಸ್ಪಷ್ಟವಾಗಿ ಕಾಣೋದಿಲ್ಲ, ಅಸ್ಪಷ್ಟವಾಗಿ ಕಾಣ್ತವೆ, ಬ್ಲರ್ ಕಾಣ್ತವೆ. ಯಾವ ದೋಷ? ದೂರ ದೃಷ್ಟಿದೋಷ, ಲಾಂಗ್ ಸೈಡ್ನೆಸ್ ಅಥವಾ ಹೈಪರ್ ಮೆಟ್ರೋಫಿಯಾ ಅಂತೀವಿ. ಇದನ್ನು ಸರಿ ಮಾಡೋಕ್ಕೆ ಬಳಸುವ ಮಸೂರ ಯಾವುದು? ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್. ಪೀನ ಮಸೂರವನ್ನು ಬಳಸಿ ಈ ದೋಷವನ್ನು ಸರಿಪಡಿಸಬಹುದು, ನಿವಾರಿಸಬಹುದು. ಎಸ್ ನೋಡಿ, ದೂರ ದೃಷ್ಟಿದೋಷವನ್ನು ನಿವಾರಣೆ ಮಾಡೋಕ್ಕೆ ಬಳಸುವ ಮಸೂರ ಯಾವುದು? ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್. ಇಲ್ಲಿ ಹೈಪರ್ ಮೆಟ್ರೋಫಿಯಾ ಅಂದಾಗ, ಅಂದರೆ ದೂರದೃಷ್ಟಿ ದೋಷ ಅಂದಾಗ ಇಮೇಜ್ ನೋಡಿ, ಮಾನವನ ಕಣ್ಣಿನ ಯಾವ ಭಾಗದಲ್ಲಿ ಇಮೇಜ್ ಮೂಡುತ್ತದೆ? ರೆಟಿನಾ ಮೇಲೆ ಮೂಡುತ್ತದೆ. ರೆಟಿನಾ ಮೇಲೆ ಮೂಡೋದ್ರಲ್ಲಿ ಯಾವ ಪ್ರಾಬ್ಲಮ್ಮೂ ಇಲ್ಲ ಅಂತ. ಆದರೆ ದೂರದೃಷ್ಟಿ ದೋಷ ಅಂದಾಗ ಇಮೇಜ್ ಎಲ್ಲಿ ಮೂಡಿರುತ್ತದೆ? ರೆಟಿನಾದ ಹಿಂಭಾಗದಲ್ಲಿ ಮೂಡಿರುತ್ತದೆ. ಹಾಗಾಗಿ ಪ್ರಶ್ನೆ ಯಾವ ಥರ ಬರ್ಬೋದು? ದೂರದೃಷ್ಟಿ ದೋಷ ಇರುವ ಕಣ್ಣಿನಲ್ಲಿ ಪ್ರತಿಬಿಂಬ ಎಲ್ಲಿ ಮೂಡುತ್ತದೆ? ಆನ್ಸರ್ ರೆಟಿನಾದ ಹಿಂಭಾಗ. ರೆಟಿನಾದ ಹಿಂಭಾಗ ಎಂಬ ಆಪ್ಷನ್ಗೆ ನೀವು ಶೇಡ್ ಮಾಡಿ ಬರಬೇಕಾಗತ್ತೆ. ಈ ದೋಷವನ್ನು ಸರಿ ಮಾಡೋಕ್ಕೆ ಬಳಸುವ ಮಸೂರ ಯಾವುದು? ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸನ್ನು ಹಾಗೆ ಕಾನ್ವೆಕ್ಸ್ ಲೆನ್ಸಿಂದ ಮಾಡಿರುವ, ಪೀನ ಮಸೂರಿಂದ ಮಾಡಿರುವ ಲೆನ್ಸನ್ನು ಪ್ರೊವೈಡ್ ಮಾಡಿದ್ರೆ ಅವಾಗ ಏನಾಗುತ್ತೆ? ರೆಟಿನಾದ ಹಿಂಭಾಗದಲ್ಲಿ ಮೂಡಿದ್ದ ಇಮೇಜ್ ಏನಾಗುತ್ತೆ? ಕರೆಕ್ಟಾಗಿ ಬಂದು ಏನಾಗುತ್ತೆ? ಕರೆಕ್ಟಾಗಿ ಬಂದು ರೆಟಿನಾ ಮೇಲೆ ಮೂಡುತ್ತೆ. ಅಲ್ಲಿಗೆ ಪ್ರಾಬ್ಲಮ್ ಏನಾಗುತ್ತೆ? ಸಾಲ್ವ್ ಆಗುತ್ತೆ. ಎಸ್. ಇಲ್ಲಿ ಮಾನವನ ಕಣ್ಣು ಅಂದಾಗ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಯಾವ ಥರ ಬಂದವೆ ಅಂತೇಳಿ ಹೆಂಗೆ ಸ್ಯಾಂಪಲ್ ಪ್ರಶ್ನೆಗಳನ್ನು ತೋರಿಸ್ತೀನಿ. ಈಗಾಗಲೇ ಈ ಕ್ವಶನ್ಸ್ ಆಲ್ರೆಡಿ ಬಂದಿದ್ದಾವೆ. ಕಣ್ಣಿನ ಅಕ್ಷಿಪಟಲದ ಯಾವ ಜೀವಕೋಶಗಳು ನಮಗೆ ಬಣ್ಣದ ವಸ್ತುಗಳನ್ನು ನೋಡಲು ಸಹಾಯಕವಾಗಿವೆ? ನಾನು ಅವಾಗಲೇ ಹೇಳಿದೆ, ರೆಟಿನಾ ಭಾಗದಲ್ಲಿ ಎರಡು ರೀತಿಯ ಜೀವಕೋಶಗಳಿವೆ, ಒಂದು ರಾಡ್ಗಳು, ಮತ್ತೊಂದು ಕೋನ್ಗಳು. ಅಲ್ಲಿ ಕೋನ್ ಕೋಶಗಳು ಬಣ್ಣಗಳನ್ನು ಪತ್ತೆ ಹಚ್ಚುತ್ತವೆ, ಬಣ್ಣದ ವಸ್ತುಗಳನ್ನು ಪತ್ತೆ ಹಚ್ಚುತ್ತವೆ ಎಂದೆ. ಹಾಗಾಗಿ ಆನ್ಸರ್ ಏನು? ಕೋನ್ ಸೆಲ್ಸ್, ಕೋನ್ಗಳು. ಎಸ್. ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಡ್ಯಾಶ್ ಇದೆ. ಆನ್ಸರ್ ಹೈಪರ್ ಮೆಟ್ರೋಫಿಯಾ, ಅಂದರೆ ದೂರ ದೃಷ್ಟಿ ದೋಷ, ಲಾಂಗ್ ಸೈಡ್ನೆಸ್. ಓಕೆ, ಎಸ್. ಮತ್ತೊಂದು ಪ್ರಶ್ನೆ ನೋಡಿ, ಕೆಳಗಿನ ಏಳಿಗೆಗಳನ್ನು ಗಮನಿಸಿ. ಮಯೋಫಿಯಾವನ್ನು ಸಮೀಪ ದೃಷ್ಟಿ ಎಂದು ಕರೆಯುತ್ತೇವೆ ಮತ್ತು ಇದನ್ನು ಪೀನ ಮಸೂರದಿಂದ ಸರಿಪಡಿಸಬಹುದು. ಸ್ಟೇಟ್ಮೆಂಟ್ ಏನಾಗಿದೆ? ತಪ್ಪಾಗಿದೆ ಇದು. ಮಯೋಫಿಯಾವನ್ನು ದೂರದೃಷ್ಟಿ ದೋಷ ಎಂದು ಕರೆಯುತ್ತೇವೆ ಮತ್ತು ಇದನ್ನು ಪೀನ ಮಸೂರದಿಂದ ಸರಿಪಡಿಸಬಹುದು. ಇದು ಏನಾಗಿದೆ? ತಪ್ಪಾಗಿದೆ. ಮಯೋಫಿಯಾವನ್ನು ಸಮೀಪ ದೃಷ್ಟಿದೋಷ ಎಂದು ಕರೆಯುತ್ತೇವೆ, ಹೌದು. ಇದನ್ನು ನಿಮ್ನ ಮಸೂರದಿಂದ ಸರಿಪಡಿಸಬಹುದು. ಈ ಸ್ಟೇಟ್ಮೆಂಟ್ ಸರಿ ಇದೆ. ಮಯೋಫಿಯಾವನ್ನು ದೂರದೃಷ್ಟಿ ದೋಷ ಎಂದು ಕರೆಯುತ್ತೇವೆ, ಇದನ್ನು
ನಿಮ್ನ ಮಸೂರದಿಂದ ಸರಿಪಡಿಸಬಹುದು. ತಪ್ಪಾಗಿದೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುವೂ ಸರಿಯಾಗಿಲ್ಲ. ಯಾವುವೂ ಸರಿಯಾಗಿಲ್ಲ. ಆನ್ಸರ್ ಎ ಸರಿ ಇಲ್ಲ, ಬಿ ಸರಿ ಇಲ್ಲ, ಡಿ ಸರಿ ಇಲ್ಲ. ಹಾಗಾಗಿ ಆಪ್ಷನ್ 2 ಎ ಬಿ ಮತ್ತು ಡಿ ಸರಿಯಾಗಿಲ್ಲ. ಈ ಥರ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಹಾಗೆ ಮಾಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.